ಲಾಸ್ಟ್ ಟೈಮ್ ಎಲ್ಲೇ ನಿಂತ್ಕೊಂಡು ನಾನು ವೀಡಿಯೋ ಮಾಡಿದ್ದೆ. ಗೋವಾದಿಂದ ವಾಪತ್ತಿಗೆ ಎಲ್ಲೇ ನಿಲ್ಲಿಸಿ ವೀಡಿಯೋ ಮಾಡಿದ್ದೆ ನಮ್ದು ಸ್ಕೂಟ್ರಲ್ಲ. ಸೊ ಟೆಲಿಫೋನ್ ವೈರ್ಗಳೆಲ್ಲ ಕಟ್ಟಾಗಿ ಕೆಳ ಬಿದ್ದಿತ್ತು. ಅಯ್ಯೋ ಡಿಸಾಸ್ಟರ್. ಟ್ರೈನಿಗೂ ಬೈಕಿಗೂ ಓವರ್ಟೇಕ್. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಎಲ್ರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾನು ಸೀದಾ ಊಟ ಮಾಡು ಅಂದೇಳಿ ಕಾರವಾರದೊಳಗೆ ಬಂದೆ. ಸೀದಾ ಸಂತೆಗೆ ಬಂತಿದ್ದೆ. ಮೋಸ್ಟ್ಲಿ ಸಂಡೇ ಕಾರವಾರ ಸಂತೆ ಅನ್ಸುತ್ತೆ. ಎಲ್ಲಿ ಮರ ಹೋಟ್ಲ A few minutes later. ಗೈಸ್, ಸೊ ಇಲ್ಲೇ ಊಟ ಮಾಡಿದೆ. ಹೋಟೆಲ್ ಗರಗುತಿ. ಇಲ್ಲ ಕುಕ್ ನಮ್ಮ ಕುಂದಾಪುರದವ್ರೆ ಅಂಬ್ರ. ಹೊಸ ಹೋಟ್ಲ್ ಅಷ್ಟೇ ಇದೆ, ಓಪನ್ ಆಗಿ 4-5 ದಿನ ಆಯ್ತು ಅಷ್ಟೇ. ಇನ್ನೊಂದ್ಸಲ ಬಂದಲ್ಲಿ ಬತ್ತೆ ಅಂತ ಹೇಳಿದೆ. ಓಕೆ, ಸೊ ಈಗ ನಾವು ಸೀದಾ ಕುಂದಾಪುರ ಹೊರಟಿತ್ತ. ಬಟ್ ಹಾಪು ಮುಂಚೆ ಅಲ್ಲೊಂದು ಬ್ರಿಡ್ಜ್ ಮೊನ್ನೆ ಒಂದು ಕುಸ್ತೋಯ್ತಲ್ಲ, ಕಾರವಾರ ಗೋವಾ ಬ್ರಿಡ್ಜ್, ಅದನ್ನು ಕಣ್ಕೋಪ ಅಂದೇಳಿ. ಸೊ ಹೋಗಿ ಹಾಪ ಯಾವ ಥರ ಇತ್ತಂದೇಳಿ. ಲೆಟ್ಸ್ ಗೋ. ಸೊ ನೀವೇನು ಮೇಲೆ ಕಾಣ್ತಿದ್ರಿ, ಇದು ಗೋವಾ ಫ್ಲೈಓವರ್, ಅಂದರೆ ಕಾರವಾರ ಗೋವಾ ಫ್ಲೈಓವರ್ ಇದು. ಹಂಪಲ್ಲ ಹಿಂಗೇನು ಆಡ್ಸೋದು ಲೆಕ್ಕಕ್ಕೆ ಇಲ್ಲ ಗುರು. ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ಅಡ್ವೆಂಚರ್ ಬೈಕ್. ಅರ್ಥ ಕಣಿ. ಗಾಯ್ಸ್, ಇದು ಗೋವಾ ರೋಡ. ಮೋಸ್ಟ್ಲಿ ಇಲ್ಲಿಂದ ಒಂದು 100 ಕಿಲೋಮೀಟ್ರ್ ಇರ್ಬೋದೇನೋ ಗೋವಾಕ್ಕೆ. 100-120 ಇರ್ಬೋದೇನೋ. ಪಾಪ ಹೋಗಿ ಬರ್ಲಿಕ್ಕಿತ್ತು ಗೋವಾ ಬದಿಗೆ. ವೆದರ್ ಒಳ್ಳೆ ಇತ್ತು ಗಾಡಿ ಓಡ್ಸಕ್ಕೆ. ಸೊ ಆ ಬ್ರಿಡ್ಜ್ ಇಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಇತ್ತು ಅಷ್ಟೇ, ಜಾಸ್ತಿ ಇಲ್ಲ. ಅದಕ್ಕೋಸ್ಕರ ಹೋಯಪ್ಪ ಅಂದೇಳಿ ಹೋಗ್ತಿದ್ದೆ ಈಗ. ಏನು ಗುರು, ಇದೇ ಬ್ರಿಡ್ಜ್ ಕಾಳಿ ರಿವರ್. ಗಾಯ್ಸ್, ಬ್ರಿಡ್ಜ್ ಯಾವ ಬ್ರಿಡ್ಜ್ ಆಚಿದಾ? ಲಾಸ್ಟ್ ಟೈಮ್ ನಾನು ಇದೇ ಬ್ರಿಡ್ಜಲ್ಲಿ ನಿಂತ್ಕೊಂಡು ಒಂದು ವೀಡಿಯೋ ಮಾಡಿದ್ದೆ ಮಾರೆ. ಓಹೋ ನೋಡು ಗುರು, ಬ್ರಿಡ್ಜ್ ಸುಮಾರು ವರ್ಷ ಹಳೆ ಬ್ರಿಡ್ಜ್ ಅಂತದ್ದು. ಆಚಿಂದ ಟರ್ನ್ ಆಯ್ಕವಪ್ಪ, ಟರ್ನ್ ಆಯ್ಕ ಬಂದು ಕಾಂಬ. ಗಾಯ್ಸ್, ವಾಪಸ್ ಹೋಗ್ತಿದ್ದೆ ಕಾಣಿ. ಇವತ್ತು ಕರೆಕ್ಟಾಗಿ ತೋರತ್ತೆ ನಿಮಗೆ ಕಾಣಿ. ಎಲ್ಲಿ ಕಾಣಿ, ಲಾಸ್ಟ್ ಟೈಮ್ ಎಲ್ಲೇ ನಿಂತ್ಕೊಂಡು ನಾನು ವೀಡಿಯೋ ಮಾಡಿದ್ದೆ. ಗೋವಾದಿಂದ ವಾಪತ್ತಿಗೆ ಎಲ್ಲೇ ನಿಲ್ಲಿಸಿ ವೀಡಿಯೋ ಮಾಡಿದ್ದೆ ನಮ್ದು ಸ್ಕೂಟ್ರಲ್ಲ. ಹೆಂಗೈತೆ ಕಾಣಿ, ಹಿಂಗೆ ಶೇಟ್. ಇನ್ನೊಂದು ಸ್ವಲ್ಪ ದಿನ ಇದು ಬಿದ್ದು ಹತ್ತು. ಈಗ ಅದು ಎಂತ ಮಾಡಿದ್ರೆ ಗೊತ್ತಿಲ್ಲ, ಅವರೇ ಉದುರಿಸ್ತಾರೋ ಇಲ್ಲೋ ಅದೇ ಬೀಳುತ್ತೋ ಗಾಣಿ. ಗಾಯ್ಸ್, ಓ ಗಾಣಿ ಅಪ್ಪ. ಸೊ ಟೆಲಿಫೋನ್ ವೈರ್ಗಳೆಲ್ಲ ಕಟ್ಟಾಗಿ ಕೆಳ ಬಿದ್ದಿತ್ತು ಕಾಣಿ. ಪಿಲ್ಲರ್ ಹ್ಯಾಂಗಿತ್ತು ಗೈಸ್. ಓ ಮೈ ಗಾಡ್. ಓ ಶೆಟ್, ಇದೊಂದು ಕಾಣಿ ಒಳ್ಳೆ ಪಿಲ್ಲರ್ ಕಡೆ ನಿಂತಿತ್ತು ಇದು ಕಾಣಿ. ಓ ಎಲ್ಲ ಹೊಳೆಗೆ ಬಿದ್ದೋಯ್ತು. ಎಲ್ಕೊಂಡ್ರು ಒಂದಲ್ಲ ಒಂದು ನ್ಯೂಸಪ್ಪ. ಫಸ್ಟ್ ಶಿರೂರಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತು, ಅದಾದಮೇಲೆ ಈ ಬ್ರಿಡ್ಜ್ ಬಿತ್ತ, ಅದಾದಮೇಲೆ ಮತ್ತೆ ವೈನಾಡಲ್ಲ ಲ್ಯಾಂಡ್ ಸ್ಲೈಡ್ ಆಯ್ತು. ಕಣಿ, ಅಯ್ಯೋ ಡಿಸಾಸ್ಟರ್. ಎಷ್ಟೊತ್ತಿಗೆ ಬಿತ್ತೋ ಗೊತ್ತಿಲ್ಲ, ಬೆಳಗ್ಗಿಂದ ಹಗಲಿಕ್ಕೆ ಬಿತ್ತ, ರಾತ್ರಿ ಬಿತ್ತೋ ಗೊತ್ತಿಲ್ಲ. ಬಟ್ ಯಾರಿಗೆ ಅಂತ ಇಲ್ಲೇಕಂತ ಅದೇ ದೊಡ್ಡ ಪುಣ್ಯ ಮಾರ. ಕಾಯಿಸಿ ಕಾರವಾರ ಗೋವಾ ರೋಡ್ ಹೆಂಗೆ ಮಾಡಿರ್ಕಾಣಿ. ಆಚೀಚಿ 2 ಸೈಡ್ ಬ್ಯಾರಿಕೇಡ್ ಹಾಕಿರ, ನಾಯಿ ಗಂಟಿಗಳ ಒಳ ಬರ್ತಿದ್ದಂಗೆ. ಒಳ್ಳೆ ಕೆಲಸ ಅದು ಆ್ಯಕ್ಚುಲಿ.
ಎಲ್ಲ ಕಡೆಗೂ ಹಿಂಗೆ ಮಾಡ್ಕೊಳ್ಳ ಟನ್ನಲ್ ಒಳಗಲ್ಲಿ ನೀರು ಹೆಂಗೆ ಬಂತಂದು ಗೊತ್ತಾಯಿಲ್ಲಪ್ಪ ನಂಗಂತೂ. ನೀರು ಹಾಕದ್ದ ಅಥವಾ ಧೂಳುಗಳು ಹತ್ತಂದಳಿ. ರಾಗಳು ಗಾಯಿ ಬೀಜ ಮಾರ್ತಿದ್ದೀರ ಅಂದ್ರೆ ಅದು ಓಪನ್ ಮಾಡೋದು ಗಾಯಿ ಬೀಜ ಹಸಿ ಒಂದು ಟೇಸ್ಟ್ ಗಂಟೆ ಒಳ್ಳೇದಿದ್ದ ಕಾಪದಿ ತಕೋವತ್ತೆ ಅಂತ ಹೇಳಿದೆ. ಅಲ್ಲಿಗೆ ಇದ್ರೆ ಇಲ್ಲಿ ಕಣ್ಕಪ್ಪ ಇದ್ರೆ ತಗೊಂಡಪ್ಪ ಸ್ವಲ್ಪ. ಆಗಳು ಗೋಪುರ ಚಾರ್ಜ್ ಎಂಥದ್ದು ಇಲ್ಲ ಅಲ್ಲಿಗೆ ರೀಚ್ ಆಪ್ಕು ಚಾರ್ಜ್ ಅಲ್ಲಿ 20% ಇತ್ತು. ಎಂತ ಮಾಡೋದು ಗೊತ್ತಾಯಿಲ್ಲ. ಕಡಿಗೆ ಒಂದು ಟೈಪ್ ಸಿ ಕೇಬಲ್ ತಗೊಂಡದ್ದು ಅಲ್ಲಿ ಇಲ್ಲ ಕಾರವ್ರ ಒಳಗೆ ಸಿಟಿಗೆ ಹೋಗಿ ತಗೊಬಂದದ್ದು ಕಾಣಿ. ಒಂದು ಟೋಲ್ ಗೇಟ ನಿಲ್ಲಿಸಿದೆ, ಹಟ್ಟಿಕೆರೆ ಟೋಲ್ ಗೇಟ್. ಸೊ ಮೊದಲು ನಾನು ಸ್ಕೂಟ್ರಾಗೆಲ್ಲ ಬಂದಾಗಳಿಕೆ ಕಾರವ್ರಿಗೆ ಬಂದಾಗಳಿಕೆ ಇಲ್ಲಿ ಒಪ್ಪತ್ತಿಗೆ ಎಸ್ಪೆಷಲಿ ಈ ಟೋಲಿಗೆ ಒಪ್ಪತ್ತಿ ಒಂದು 6 ಗಂಟೆ ಮೇಲಾಗಿರುತ್ತೆ. ನಾನು ಇಲ್ಲಿ ಸನ್ಸೆಟ್ ಎಲ್ಲ ಕಾಣ್ತಿ ಇದೆ, ಅದೇ ನೆನಪಾಯ್ತು ಈಗ. ಬಟ್ ಈ ಗಾಡಿಗೆ ಈಗ ಬಂದಾಗಳಿ 4 ಗಂಟೆ ಐತಿ ಈಗ ಅಷ್ಟೇ. ಎಷ್ಟೇ ಬತ್ತ ನನಗೆ ಗೊತ್ತಿಲ್ಲ. ಬೇಗ ಮನೆ ಮುಟ್ನ ಅಂದಳಿ. ಗೈಸ್ ಆಂಟಿ ಎಲ್ಲಿ ಇದ್ದೀರಿ ಮಾರ? ಬೆಳಿಗ್ಗೆ ಸಾಯಂಕಾಲದವರೆಗೆ ಇರ್ತಾರೆ ಕೇಳಿದ್ರೆ ಇರ್ತೇ ಅಂದಿರ, ಈಗ ಇಲ್ಲಲ್ಲ, ಖಾಲಿ ಐತೇನೋ ಮೋಸ್ಟ್ಲಿ. ಶೇ ಅವ್ರೊಬ್ಬರನ್ನೇ ಕಂಡದ್ದು, ಬೇರೆ ಯಾರನ್ನ ಕಾಣಲಪ್ಪ ಗಾಯಿ ಬೀಜ ಮಾರ್ತಾರನ. ಕಾಂಬ ಮುಂದೆ ಎಲ್ಲರೂ ಇದೇ ರೋಡಲ್ಲಿದ್ದರೆ ಯಾರು ತಗೊಂಡಪ್ಪ. ನಮ್ಮದು ಕುಮಟ ಹತ್ರ ಟೋಲ್ ಗೇಟಲ್ಲೂ ನಿಲ್ಲಿಸಿ ಒಂದು ಟೀ ಕುಡಿದೆ, 2 ಟೀ ಕುಡಿದೆ. ಸ್ವಲ್ಪ ನಿದ್ರೆ ಬಂದಂಗೆ ಆಯ್ತು. 3 ಗಂಟೆ ಉಂಟದ್ದಲ್ಲ, ಮತ್ತು ಬಿಸಿಲು, ಈ ಬಿಸಿಲಿಗೆ ವಾತಾವರಣಕ್ಕೆ ಸ್ವಲ್ಪ ರೈರಿ ಆದಂಗೆ ಆಯ್ತು. ಸೊ 2 ಟೀ ಕುಡ್ದು ಸುಮಾರಿಗೆ ಆಯ್ತು. ಈಗ ರಿಫ್ರೆಶ್ಮೆಂಟ್ ಸಿಕ್ತು. ಈಗ ನಾನ್ ಸ್ಟಾಪ್ ಕುಂದಾಪುರ. ಟ್ರೈನಿಗೂ ಬೈಕಿಗೂ ಓವರ್ಟೇಕ್ ಸಕ್ಕತ್ತಿದ್ದೆ. ಲಾಸ್ಟ್ ಮೂಮೆಂಟಲ್ಲಿ ಕ್ಯಾಮ್ರಾ ಆನ್ ಮಾಡಿದೆ. ರೈಲ್ ಬಂತು ಗಣಿ, ಸೇಮ್ ಸ್ಪೀಡ ಬತ್ತಿತ್ತು ರೈಲ್. ಗೊತ್ತಿಲ್ಲ ಗೋಪುರದ ತೋರ್ತಾ ಇಲ್ಲಿ ಗೊತ್ತಿಲ್ಲ. ಕಾಣಿ ಆಚೆ ತೋರತ್ ಕಾಣಿ, ಲೆಫ್ಟ್ ಕಾಣಿ, ಅಲ್ಲಿ ಕಾಣಿ, ಸೇಮ್ ಅಲ್ಲಿಂದ ಇಲ್ಲಿ ಒಂದೇ ಸ್ಪೀಡ ಬತ್ತಿತ್ತು ನಾನು ರೈಲ್. ಕಾಯಿಸಿ ಬಡ್ಕಳ ರೋಡ್ ಒಂದು ಹೇಗಳಿಗೆ ಆಗ್ತೇನೋ. ಪ್ರತಿ ಸಲ ಲಾಗ್ ಮಾಡ್ದಾಗಳಿಗೆ ಇದೇ ಆಯ್ತು ಹೇಳೋದು, ಹೇಗಳಿಗೆ ಆಗ್ತೇನೋ ಅದು ಹಾಬ್ದಲ್ದ ಅಂದಳು. ಗಾಯ್ಸ್ ಸೊ ಇವಾಗ ಶಿರೂರು ಟೋಲಾಗಿದ್ದೆ. ಸೊ ಟೈಮ್ 7:30 ಆಯ್ತು. ಅಲ್ಲಲ್ಲಿ ನಿಂತ್ಕೊಂಡು ಫೋಟೋ ವೀಡಿಯೋ ತೆಗಿತದಪ್ಪ ಒಳಗೆ 7:30 ಆಯ್ತು. ಸೊ ಲಾಗ್ನಲ್ಲಿ ಎಂಡ್ ಮಾಡ್ತೆ. ನನ್ನ ಗಾಡಿಗೆ ಫಾಗ್ ಲ್ಯಾಂಪು ಇಲ್ಲ, ಫಾಗ್ ಲ್ಯಾಂಪ್ ಇನ್ಸ್ಟಾಲ್ ಮಾಡಲ, ಅದಕ್ಕೆ ನೆಕ್ಸ್ಟ್ ಇನ್ಸ್ಟಾಲ್ ಮಾಡ್ಕೆಲ್ಲರು. ಇದು ನೈಟೆಲ್ಲ ಓಡ್ಸೋಕ್ಕಾಗ್ತಿಲ್ಲ, ಫಾಗ್ ಲ್ಯಾಂಪ್ ತೋರೋದಿಲ್ಲ, ಸ್ಟಾಕ್ ಲೈಟ್ ಎಂಥದ್ದು ತೋರೋದಿಲ್ಲ ಇದ್ರಾಗ. ಸುಮಾರು ಜನ ಫಾರಿನರ್ಸ್ ಇದ್ರಪ್ಪ, ಎಲ್ಲ ಟಿ ಗಾಡಿ ಬಂದಾರ ಅಂದ್ರೆ. ಓಕೆ ಗೈಸ್, ಸೊ ವ್ಲಾಗ್ನಲ್ಲಿ ಎಂಡ್ ಮಾಡ್ತೆ. ಐ ಹೋಪ್ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ತೋರಿಸಿದೆ ಅಂತ ಇರಲಿಲ್ಲ, ಅದೇ ಹಾದ್ ರೋಡ್ ಅಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋ ಅಲ್ಲಿ ತನಕ ಟೇಕ್ ಕೇರ್, ಎಂಜಾಯ್ ಯುವರ್ ರೆಸ್ಟ್ ಆಫ್ ದ ಡೇ ಆರ್ ನಾಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.